ಹಲೋ ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್. ಇವತ್ತಿನ ವಿಡಿಯೋದಲ್ಲಿ BGS ಕಾಲೇಜ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡೋಣ. ಕ್ಯಾಟಗರಿ ವೈಸ್ ಏನು ಕಟ್ ಆಫ್ ಆಗುತ್ತೆ, ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ, ಸೀಟ್ಸ್ ಎಷ್ಟಿರುತ್ತೆ ಅಂತಂದೇಳಿ ಎಲ್ಲದನ್ನು ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳು, ಇದಕ್ಕಿಂತ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಲ್ಲಿ ಏನಿತ್ತು ಅಂದರೆ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಯಾವ್ದಾವ್ದಿದೆ ಅದರಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಿರುತ್ತೆ, ಸೀಟ್ಸ್ ಎಷ್ಟಿರುತ್ತೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿ ಆಗಿದೆ. ದೆನ್ ಅದಾದಮೇಲೆ ಕಾಲೇಜ್ ವೈಸ್ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಒಂದೊಂದು ಕಾಲೇಜ್ನ ತೊಗೊಂಡ್ಬಿಟ್ಟು ಒಂದು 5 to 10 minutes ವಿಡಿಯೋನ ಅಪ್ಲೋಡ್ ಮಾಡಿ ಆಗಿದೆ. ನೀವು ಅದನ್ನೆಲ್ಲ ನೋಡಿ ಸೊ ದಟ್ ಯು ವಿಲ್ ಗೆಟ್ ಐಡಿಯಾ 2026 ಯಾವ ರೀತಿ ಕಟ್ ಆಫ್ ಹೋಗುತ್ತೆ ಅಂತಂದೇಳಿ. ಸೊ ಮಕ್ಕಳೇ, ನಿಮಗೆ ಗೊತ್ತಿರ್ಬೋದು 2026 ಪೇಪರ್ ಮಾಡರೇಟ್ ಇತ್ತು. ಸೊ ಟೋಟಲ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಎಷ್ಟಿದ್ರು ಅಂದರೆ 23 lakh ಇದ್ರು. ಬಟ್ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದೇಳಿ ಮ್ಯಾಟರ್ ಆಗುತ್ತೆ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳಿಕ್ಕೆ. ಓಕೆನಾ? ಸೊ ಮೇನ್ 3 ಕ್ರೈಟೀರಿಯಾಸ್ ಇರುತ್ತೆ ಮಕ್ಕಳೇ, ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡಬೇಕು ಕಾಲೇಜಸ್ಗಳಿಂದು ಅಂತಂದರೆ. ಸೊ ಫಸ್ಟ್ ಕ್ಯಾಟಗರಿ ಏನು ಅಂತಂದರೆ ನಂಬರ್ ಆಫ್ ಅಪ್ಲಿಕೇಶನ್ಸ್, ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ. ಸೊ ಕರ್ನಾಟಕದಲ್ಲಿ 1.25 ಲಕ್ಷ ಜನ ಅಪ್ಲೈ ಮಾಡಿದ್ರು. ನೆಕ್ಸ್ಟ್ ಸೀಟ್ಸ್ ಎಷ್ಟಿದೆ, ಗೌರ್ಮೆಂಟ್ ಕಾಲೇಜಸ್ ಮತ್ತು ಪ್ರೈವೇಟ್ ಕಾಲೇಜಸ್ ಮತ್ತು ಡೀಮ್ಡ್ ಯೂನಿವರ್ಸಿಟೀಸ್ ಇದೆಲ್ಲ ಸೀಟ್ಸ್ ಎಷ್ಟಿದೆ ಅದ್ರ ಮೇಲೂ ಕೂಡ ಕಟ್ ಆಫ್ ಡಿಪೆಂಡ್ ಆಗುತ್ತೆ. ದೆನ್ ನೆಕ್ಸ್ಟ್ ಏನಂದರೆ ಪೇಪರ್ ಲೆವೆಲ್ ಯಾವ ರೀತಿ ಬಂದಿತ್ತು. ಸೊ ಈ ಸರಿ ಮಾಡರೇಟ್ ಬಂದಿತ್ತು. ಸೊ ಹಾಗಾಗಿ ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಸು ತುಂಬಾ ಇದೆ. ಸೊ 2024 ಪೇಪರ್ ಅಲ್ಲಿ ಏನಾಗಿತ್ತು ಅಂದರೆ ಈಸಿ ಪೇಪರ್ ಕೊಟ್ಟಿದ್ರು. ಸೊ ಅವಾಗೂ ಕೂಡ ಕಟ್ ಆಫ್ ಜಾಸ್ತಿ ಇತ್ತು. ದೆನ್ 2025 ಪೇಪರಲ್ಲಿ ಏನಾಗಿತ್ತು ಅಂದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಕಟ್ ಆಫ್ ಲೋ ಆಗಿತ್ತು. ಬಟ್ ಈಗ ಯಾವ ರೀತಿ ಇದೆ ಅಂತಂದರೆ ಇಟ್ಸ್ ಇನ್ ಬಿಟ್ವೀನ್ 2024 ಆ್ಯಂಡ್ 2025. ಸೊ ಈ ಎರಡರ ಮಧ್ಯ ಅಂದರೆ ಮಾಡರೇಟ್ ಲೆವೆಲ್ ಆವ್ರೇಜ್, ಅದೆರಡರ ಮಧ್ಯ ಆವ್ರೇಜ್ ಸ್ಕೋರ್ ಏನು ಬರುತ್ತಲ್ಲ ಅದು ಈಗ 2026 ಕಟ್ ಆಫ್ ಬರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ಲಾಸ್ಟ್ ಇಯರ್ ಕಟ್ ಆಫ್ ಇತ್ತು, ಈಗ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಲೆಟ್ಸ್ ಹ್ಯಾವ್ ಲುಕ್ ಇನ್ ಟು ದಿಸ್. ಸೊ ಮಕ್ಕಳೇ, ಇದು ಇನ್ನೊಂದು ಮೇನ್ ಥಿಂಗ್, ದಿಸ್ ಇಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿನೂ ಕೂಡ ಗೌರ್ಮೆಂಟ್ ಸೀಟ್ ಇರುತ್ತೆ. ಓಕೆ, ಸೊ ಎಷ್ಟು % ಇರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಸೊ ಲೆಟ್ಸ್ ಸಿ ಹಿಯರ್. ಸೊ ಇದು ಕಾಲೇಜ್ ಕ್ಯಾಂಪಸ್ ಆಗಿದೆ. ಓಕೆನಾ? ಸೊ ಇದು ಕಾಲೇಜ್ ಕ್ಯಾಂಪಸ್ ಗ್ಯಾಲರಿ. ದೆನ್ ಇಲ್ಲಿ ನೋಡಿ, ಸೊ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಜನರಲ್ ಮೆರಿಟ್ ಎಷ್ಟಿತ್ತು ಕ್ಲೋಸಿಂಗ್ ರ್ಯಾಂಕ್ ಅಂದರೆ 29,854. ಮಾರ್ಕ್ಸ್ ಎಷ್ಟು ಅಂತಂದರೆ 605. ಓಕೆನಾ? ಬಟ್ ಈಗ ಎಷ್ಟಾಗುತ್ತೆ ಅಂದರೆ ಒಂದು 30 to 40 ಮಾರ್ಕ್ಸ್ ಎಲ್ಲದರಲ್ಲಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಕನ್ಸಿಡರ್ ಫಾರ್ 2026ಗೆ ಇಲ್ಲಿ ನಿಮಗೆ ಜಸ್ಟ್ ಅ ಸೆಕೆಂಡ್, ಇಲ್ಲಿ ನಿಮಗೆ ಎಷ್ಟಾಗ್ಬೋದು ಅಂದರೆ 635 to 645 ಆಗುತ್ತೆ. ಓಕೆನಾ? ಸೊ ಈ ರೀತಿ ಜಸ್ಟ್ ಅ ಸೆಕೆಂಡ್, ಇಟ್ಸ್ ನಾಟ್ ಲುಕಿಂಗ್ ಗುಡ್. ಓಕೆನಾ? 635 to 645 ಆಗುತ್ತೆ. ಸರಿನಾ? ಸೊ ಇದೆಲ್ಲದರಲ್ಲೂ ಕೂಡ ಮಕ್ಕಳೇ ನೀವೇನು ಮಾಡ್ತೀರಾ ಅಂತಂದರೆ ಒಂದು 30 to 40 ಮಾರ್ಕ್ಸ್ ಇನ್ಕ್ರೀಸ್ ಅಂತ ಇಟ್ಕೊಳ್ಳಿ. ಸರಿನಾ? ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಐಡಿಯಾ ಈ ಸರಿ ಎಷ್ಟು ಬರುತ್ತೆ ಅಂತ. ದೆನ್ ಅಗೇನ್ ತುಂಬ ಮಾರ್ಕ್ಸ್ ಬಗ್ಗೆ ಕನ್ಸಿಡರ್ ಮಾಡಬೇಡಿ. ನಿಮಗೆ ಈಗ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ನಾನು ಹೇಳ್ತಾ ಇರೋದು, ಬಟ್ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ರ್ಯಾಂಕಿಂಗ್. ಇದರಲ್ಲಿ ಜಾಸ್ತಿ ವೇರಿ ಅಂತೂ ಆಗೋದಿಲ್ಲ, 30,000 ಹಂಗೆ ಆಗ್ಬೋದು. ಓಕೆನಾ? 30 to 32,000 ಆಗುತ್ತೆ. ಸರಿನಾ? ಅಂತ ಅಂದರೆ ಮೇಜರಾಗಿ ನೀವು ಈಗ ಏನು ನೋಡ್ತೀರಾ, ಮಾರ್ಕ್ಸ್ ನೋಡ್ತೀರಾ. ಯಾಕಂದರೆ ನಿಮಗೆ ಈಗ ಕೀ ಆನ್ಸರ್ಸ್, ಅಫಿಷಿಯಲ್ ಕೀ ಆನ್ಸರ್ ಕೂಡ ಬಂದಿದೆ, ಚೆಕ್ ಮಾಡಿಕೊಂಡು ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಲ್ಲ. ಸೊ ಈ ಕಾಲೇಜಿಗೆ ನಿಮಗೆ ಎಷ್ಟು ಸಿಗ್ಬೋದು ಬೇಸ್ಡ್ ಆನ್ ಯೋರ್ ಕ್ಯಾಟಗರಿ ಅಂತ ಚೆಕ್ ಮಾಡ್ಕೊತಾ ಇದ್ದೀರಾ ಅಲ್ವಾ. ಸೊ ಈಗ ನೋಡಿ, ಹೇಳೋದಾದರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ 565. ಓಕೆ, ಸೊ ಈಗ ಏನು ಮಾಡ್ತೀರಾ ನೀವು ಪ್ಲಸ್ 30 to 40 ಮಾಡ್ಕೊತೀರಾ. ಓಕೆನಾ? ಸೊ ಅದೇ ರೀತಿ ಕ್ಯಾಟಗರಿ ಒನ್ 560 ಮಾರ್ಕ್ಸ್ ಅಂತಂದರೆ 55,432 ರ್ಯಾಂಕಿಂಗ್. ಸರಿನಾ? ಸೊ ಅದೇ ರೀತಿ ಇಲ್ಲಿ ನೋಡಿ 3A 3B ಇಲ್ಲಿದೆಯಲ್ಲ, 3A 3B ಜನರಲ್ ಇಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಯಾವಾಗ್ಲೂ ಕೂಡ. ಓಕೆನಾ? ಸೊ ಇಲ್ಲಿ ನಿಮಗೆ ಸ್ವಲ್ಪ ಮಾರ್ಕ್ಸಲ್ಲಿನೂ ಕೂಡ ರ್ಯಾಂಕಿಂಗ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ದೆನ್ SC ಜನರಲ್ ನೋಡಿ 438 ಇದೆ. ಓಕೆ, ಸೊ ಅದೇ ರೀತಿ ST ಜನರಲ್ 455 ಇದೆ. ಗೊತ್ತಾಯ್ತಾ ಮಕ್ಕಳೇ? ಸೊ ಇದು 2025ನ ರ್ಯಾಂಕಿಂಗ್ ಬೇಸ್ಡ್ ನಾನೇನು ಹೇಳ್ತಾ ಇದ್ದೀನಿ, 2026 ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳ್ತಿರೋದು. ಓಕೆನಾ? ಸೊ ಬೇಸ್ಡ್ ಆನ್ ಅನಾಲಿಸಿಸ್ ಆಫ್ 2024 ಆ್ಯಂಡ್ ಆಲ್ಸೋ 2025 ಎರಡೂ ಸೇರಿಸ್ಬಿಟ್ಟು ಹೇಳ್ತಿರೋದು. ಸೊ ನಿಮಗೆ ಈಗ ಒಂದು ಕ್ಲಿಯರ್ ಪಿಕ್ಚರ್
ಬಂದಿರುತ್ತೆ ಮೈಂಡಲ್ಲಿ. ಸೊ ಅಗೇನ್ ಇಟ್ಸ್ ಅ ಪ್ರಿಡಿಕ್ಷನ್ ಮಕ್ಕಳೇ. ಯಾಕೆ ಪ್ರಿಡಿಕ್ಷನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೀಟ್ ಮ್ಯಾಟ್ರಿಕ್ಸ್ ಒಂದ್ಸರಿ KE ವೆಬ್ಸೈಟಲ್ಲಿ ಬಿಟ್ಟಾಗ ನಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಯಾಕೆ ಅಂತಂದರೆ, ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ಸೀಟ್ಸ್ ಇದೆ ಕರ್ನಾಟಕದಲ್ಲಿ ಅಂತ. ಕೆಲವೊಂದು ಸೀಟ್ಸ್ ನಿಮಗೆ ಕಾಲೇಜಸಲ್ಲಿ ಆ್ಯಡ್ ಆಗ್ಬೋದು. ಸೊ ಅದರ ಬೇಸಿಸ್ ಮೇಲೂ ಕೂಡ ಕಟ್ ಆಫ್ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡೋದು ತುಂಬ ಒಳ್ಳೆಯದು. ಬಟ್ ಅಪ್ರಾಕ್ಸಿಮೇಟ್ ಇದರ ನಿಯರ್ ಇತ್ತು ಅಂತ ಅಂದರೆ ಪ್ಲಸ್ ಆರ್ ಮೈನಸ್ ಒಂದು 15 ವೇರಿ ಆದ್ರೂ ಕೂಡ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸರಿನಾ ಮಕ್ಕಳೇ? ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ. ಇದು ಹೇಳಿದ ತಕ್ಷಣ ಕಂಪಲ್ಸರಿ ಇಷ್ಟೇ ಮಾರ್ಕ್ಸ್ ಅಂತ ಅಲ್ಲ. ಇದರಲ್ಲಿ ನಿಮಗೆ ಇದಕ್ಕಿಂತ ಒಂದು 15 ಮಾರ್ಕ್ಸ್ ಕಡಿಮೆ ಬಂದ್ರೂ ಕೂಡ ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗಬಹುದು. ಸರಿನಾ? ಸೊ ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ ಈ ಕಾಲೇಜಲ್ಲಿ ಸೀಟ್ ತಗೊಳ್ಳಿಕ್ಕೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಮೆಡಿಕಲ್ ಕಾಲೇಜ್ ಇನ್ ಬೆಂಗಳೂರು. ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಎಲ್ಲಿ? ಕೆಂಗೇರಿಯಲ್ಲಿ. ಓಕೆನಾ? ಸೊ ಸಿಟಿ ಸೆಂಟರಲ್ಲಿ ಇರುವಂಥದ್ದು. ದೆನ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ನು ಕೂಡ ತುಂಬ ಮಾಡ್ರನ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಟಡಿ ಮಾಡಬೇಕು ಅಂತಂದೇಳಿ ತುಂಬ ಸ್ಟೂಡೆಂಟ್ಸಿಗೆ ಆಸೆ ಕೂಡ ಇರುತ್ತೆ. ಓಕೆ, ಸೊ ಇಲ್ಲಿ ಏನಂತಂದರೆ ಹಾಸ್ಪಿಟಲ್ ಫೆಸಿಲಿಟೀಸ್ ಯಾವ ರೀತಿ ಇದೆ, 500+ ಬೆಡ್ಡೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಸೊ ಇದ್ರದ್ದು ಕೂಡ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಎಕ್ಸ್ಪೋಜರ್ ಕೂಡ ಚೆನ್ನಾಗಿ ಸಿಗುತ್ತೆ. ಓಕೆ, ಸೊ ಪೇಷಂಟ್ಸ್ ನಂಬರ್ ಕೂಡ ಇನ್ಫ್ಲೋ ಜಾಸ್ತಿ ಇರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಏನು ಅಂತಂದರೆ, ಟೋಟಲ್ ಸೀಟ್ಸ್ ಎಷ್ಟಿದೆ ಮಕ್ಕಳು ಈ ಕಾಲೇಜಲ್ಲಿ? 150 ಸೀಟ್ಸ್ ಇದೆ. ಈ 150 ಸೀಟ್ಸಲ್ಲಿ ಇದು ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ 40% ಸೀಟ್ಸ್ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಕೋಟಾ ಅಂಡರ್ ಬರುತ್ತೆ. ಇನ್ನು 40% ಸೀಟ್ಸ್ ಏನಾಗುತ್ತೆ ಅಂದರೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಂಡರ್ ಬರುತ್ತೆ. ಓಕೆನಾ? ಸೊ ಈಗ 40% ಅಂತ ಅಂದರೆ ಎಷ್ಟು? ಇಲ್ಲಿ 60 ಸೀಟ್ಸ್ ಬರುತ್ತೆ KEA ಕಡೆಯಿಂದ ಫಿಲ್ ಆಗುವಂಥದ್ದು. ಸೊ ಇನ್ನೂ 60 ಸೀಟ್ಸ್ ಕೂಡ ಎಲ್ಲಾಗುತ್ತೆ? KEA ಕಡೆಯಿಂದನೇ ಫಿಲ್ ಆಗುತ್ತೆ. ಬಟ್ ಏನಂತಂದ್ರೆ ಇಲ್ಲಿ ಕರ್ನಾಟಕ ಮತ್ತು ನಾನ್ ಕರ್ನಾಟಕ ಇಬ್ಬರೂ ಕೂಡ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು ಕರ್ನಾಟಕ ಸ್ಟೂಡೆಂಟ್ಸ್ ಇಬ್ರಿಗೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಅಂತಂದೇಳಿ ಇಟ್ಟಿರ್ತಾರೆ. ಎಷ್ಟು ಅಂದರೆ 60 ಸೀಟ್ಸ್ ಇರುತ್ತೆ ಮಕ್ಕಳೇ. ಸರಿನಾ? ಸೊ ಪ್ಯೂರ್ ನಿಮಗೆ ಗೌರ್ಮೆಂಟ್ ಸೀಟ್ನೇ ಸಿಗಬೇಕು ಅಂತಂದರೆ 60 ಸೀಟ್ಸ್ ಇರುತ್ತೆ 150ಅಲ್ಲಿ. ಓಕೆ, ಸೊ ಅಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಫೀಸು ನೀವು ಕಟ್ಟಬೇಕಾಗಿರೋದಿಲ್ಲ. ಬೇಸ್ಡ್ ಆನ್ ದ ಕಟ್ ಆಫ್ ನಿಮಗೆ ಗೌರ್ಮೆಂಟ್ ಸೀಟ್ ಕಟ್ ಆಫ್ ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಅದರ ಬೇಸ್ ಮೇಲೆ ಸಿಗುತ್ತೆ. ಸರಿನಾ? ನೆಕ್ಸ್ಟ್ NRI ಕೋಟಾ ಅಂತಂದರೆ 20% ಇವರಿಗೆ ಅಂತಂದೇಳಿ ಫಿಕ್ಸ್ ಆಗಿರುವಂಥದ್ದು. ಓಕೆ, ಸೊ ಅವರಿಗೆ ಅಂತ 30 ಸೀಟ್ಸ್ ಇರುತ್ತೆ. ಸೊ ಈಗ ಫೀಸ್ ಸ್ಟ್ರಕ್ಚರ್ ನೋಡೋದಾದ್ರೆ ಗೌರ್ಮೆಂಟ್ ಕೋಟಾಗೆ ಎಷ್ಟು ಅಂತಂದರೆ 1,41,000. ಓಕೆ, ಸೊ ಆನ್ಯುವಲ್ ಫೀಸ್ ಇದು 1,41,196 ಇರುತ್ತೆ. ಜೊತೆಗೆ ಇದಷ್ಟೇ ಅಲ್ಲ, ಮಿಸ್ಲೇನಿಯಸ್ ಅಂತಂದೇಳಿ ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಫೀಸ್ನು ಕೂಡ ಆ್ಯಡ್ ಆಗುತ್ತೆ. ಸೊ ಅದು ಎಷ್ಟು ಅಂದರೆ 20,000 to 30,000 ನಿಮಗೆ ಆ್ಯಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸರಿನಾ? ಸೊ ಇದು ನೀವು ಎಲ್ಲಿಂದ KEA ಥ್ರೂ 60 ಸೀಟ್ಸ್ ಇದೆಲ್ಲ ಗೌರ್ಮೆಂಟ್ ಸೀಟ್ಸ್ ಅದನ್ನು ತೊಗೊಂಡಾಗ ಇಷ್ಟು ಫೀಸ್ ಕಟ್ಟಬೇಕಾಗುತ್ತೆ. ಅದೇ ನಿಮಗೆ ಪ್ರೈವೇಟ್ ಸೀಟ್ ಏನಾದರೂ ಸಿಕ್ತು ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ತು ಅಂತ ಅಂದರೆ ಅಲ್ಲಿ ನಿಮಗೆ 11,12,700 ಫೀಸು ಪೇ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ದಿಸ್. ಓಕೆ, ಸೊ ಜೊತೆಗೆ NRI ಅಂತ ಅಂದರೆ 35 lakh to 45 lakh ಇರುತ್ತೆ. ಸರಿನಾ? ಸೊ ಇದ್ರ ಜೊತೆಗೆ ಮಕ್ಕಳೇ ಹಾಸ್ಟೆಲ್ ಫೀಸ್ ಎಷ್ಟು ಬರುತ್ತೆ ಅಂತಂದರೆ ಇಲ್ಲಿ ನಿಮಗೆ 1,20,000 to 1,50,000 ಒಂದು ವರ್ಷಕ್ಕೆ ಇರುತ್ತೆ. ಓಕೆ, ದೆನ್ ಅಗೇನ್ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸಿಂಗಲ್ ಶೇರಿಂಗ್ ಇದೆನಾ? ಓಕೆ, ಶೇರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. AC ರೂಮ್ ಬೇಕಾ, ನಾನ್ AC ರೂಮ್ ಬೇಕಾ, ಅದ್ರ ಮೇಲೂ ಕೂಡ ಫೀಸು ವೇರಿ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಇದು ನಿಮಗೆ ಒಂದು ಕಾಲೇಜಿನ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಇಲ್ಲಿ ಫೀಸ್ ಎಷ್ಟೆಷ್ಟಿರುತ್ತೆ, ಸೀಟ್ಸ್ ಎಷ್ಟಿದೆ ಅಂತಂದೇಳಿ. ಸೊ ಇದೇ ರೀತಿ ನೆಕ್ಸ್ಟ್ ಯಾವ ಕಾಲೇಜಿನ ವಿಡಿಯೋ ಬೇಕು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಸ್ಕೋರ್ ಎಷ್ಟಾಗಿದೆ, ನಿಮಗೆ ಯಾವ್ದು ಸಿಗ್ಬೋದು ಅಂತಂದೂ ಕೂಡ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ಕರೆಕ್ಟ್ ಇದನ್ನ ಇಲ್ಲ ಅಂತಂದೇಳಿ ವಿ ವಿಲ್ ಚೆಕ್ ಆ್ಯಂಡ್ ಟೆಲ್ ಯು ಆ್ಯಂಡ್ ಲೆಟ್ ಯು ನೋ. ಓಕೆ, ಸೊ ನೆಕ್ಸ್ಟ್ ಯಾವುದು ಕಾಲೇಜಿನ ಕಟ್ ಆಫ್ ಕ್ಯಾಟಗರಿ ವೈಸ್ ಕಟ್ ಆಫ್ ವಿಡಿಯೋ ಬೇಕು ಅಂತಂದೇಳಿ let us know in the comment section and we'll meet in the next video. Till then, bye bye.